ಬೆಂಗಳೂರಿನ ಕಸವನಹಳ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಕಡಪ ರಾಜಶೇಖರ ರೆಡ್ಡಿಯಿಂದ ಮನಸ್ಸಿಗೆ ಬಂದಂತೆ ಎಸ್ಐಆರ್. ನೀವು ಏನು ಅಂತ ನೀವು ಎಸ್ ಆರ್ ಡ್ಯೂಟಿ ಮಾಡ್ತಾ ಇದ್ದೆ ಅಂತ ಅಟ್ಲೀಸ್ಟ್ ಒಂದು ಐಡೆಂಟಿಫಿಕೇಶನ್ ತಗೊಂಬನ್ನಿ. ಅದು ಇಲ್ವಲ್ಲ ನಿಮ್ಮ ಹತ್ರ. ಹೆಂಗೆ ನಾವು ನಂಬೋದು ಮೇಡಮ್? ಈಗ ಇದ್ರ ಮೇಲೆ ಏನು ನೀವು ಕ್ರಮ? ಈಗ ನಿಮಗೆ ಯಾರು ಕಳಿಸಿದ್ದು ದಯವಿಟ್ಟು ಕರೆಕ್ಟಾಗಿ ಯಾರವರು ಹೇಳಿದ ಹೆಸರು? ಹಾಂ, ರಮಾ ರಾಜಶೇಖರ್ ರೆಡ್ಡಿ ಸಾರ್ ಕಳಿಸಿದ್ರು ಅಂತಾರೆ. ಇವ್ರು ನೋಡಕ್ ಹೋದ್ರೆ ಕಾಂಗ್ರೆಸ್ ಏಜೆಂಟ್ ತರ ಇದ್ದಾರೆ ಇವರಿಬ್ರು. ಅಲ್ಲ, ರಮಾ ರಾಜಶೇಖರ್ ರೆಡ್ಡಿ ಅಂದ್ರೆ ಯಾರು? ಯಾರಮ್ಮ ರಮಾ ರಾಜಶೇಖರ್ ರೆಡ್ಡಿ? ಯಾರವರು ಹೇಳಿದ ಹೆಸರು? ಹಾ, ರಮಾ ರಾಜಶೇಖರ್ ರೆಡ್ಡಿ ಸಾರ್ ಕಳಿಸಿದ್ರು ಅಂತಾರೆ. ಇವ್ರು ನೋಡಕ್ ಹೋದ್ರೆ ಕಾಂಗ್ರೆಸ್ ಏಜೆಂಟ್ ತರ ಇದ್ದಾರೆ ಇವರಿಬ್ರು. ಅಲ್ಲ, ರಮಾ ರಾಜಶೇಖರ್ ರೆಡ್ಡಿ ಅಂದ್ರೆ ಯಾರು? ಯಾರಮ್ಮ ರಮಾ ರಾಜಶೇಖರ್ ರೆಡ್ಡಿ? ಅಲ್ಲ, ಆಯ್ತು ಮೇಡಮ್. ಈಗ ನಾವ್ ಹೇಳೋದು, ಈಗ ಇವರಿಬ್ರು ಯಾರು? ಅಲ್ಲ, ನೀವ್ ಹೇಳಿ. ನೀವು ಟೀಚರ್ ತಾನೇ ಕರ್ಕೊಂಡ್ ಬಂದ್ರಿ, ನೀವ್ ಹೇಳಿ. ಯಾರೋ ನೀವು ದಾರಿಯವ್ರು ಕರ್ಕೊಂಬರೋದಲ್ಲಮ್ಮ. ನೀವ್ ಹೇಳಿ. ನಿಮ್ಗೆ ಈಗ ಸರ್ಕಾರದವ್ರು ನಿಮ್ಗೆ ಏನಾದ್ರು ವಹಿಸಿದ್ರೆ, ಕೆಲಸ ವಹಿಸಿದ್ರೆ ನೀವು ಮಾಡ್ತಾ ಇದ್ದೀವಿ. ಇವರಿಬ್ರನ್ನ ಯಾಕೆ ಕರ್ಕೊಂಬಂದ್ರಿ? ಇವೆಲ್ಲ ಏಜೆಂಟ್, ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನೀವು ಸರ್ಕಾರದ ಕೆಲಸ ಮಾಡಿ. ನೀವು ಟೀಚರ್ಗಳಾಗಿ ನೀವು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತೀರಾ ದಯವಿಟ್ಟು? ಅಲ್ಲಮ್ಮ, ಆಯ್ತು. ಇವರಿಬ್ರು ಯಾರೋ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತೇಳಿ ಯಾರೋ ಲಲಿತಮ್ಮ ಅಂತಾರೆ, ಇನ್ನೊಬ್ರು ಯಾರೋ ಹೆಸರು ಹೇಳ್ತಾರಲ್ಲ. ಹೌದು, ಇಂಥದ್ದೊಂದು ಆರೋಪ ರಾಜಧಾನಿ ಬೆಂಗಳೂರಿನ ಮಾದೇಪುರ ಕ್ಷೇತ್ರದ ಕಸವನಹಳ್ಳಿಯಲ್ಲಿ ಸ್ಥಳೀಯರಿಂದ ಕೇಳಿಬರುತ್ತಿದೆ. ಇದೇ ಆಗಸ್ಟ್ 17ರಂದು ಎಸ್ಐಆರ್ ಕಾರ್ಯ ಮುಕ್ತಾಯಗೊಂಡಿದೆ. ಆದರೆ ಇಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಕಡಪ ರಾಜಶೇಖರ ರೆಡ್ಡಿ ತಮಗೆ ಮನಸ್ಸಿಗೆ ಬಂದಂತೆ ಎಸ್ಐಆರ್ ಪ್ರಕ್ರಿಯೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋವೊಂದು ವೈರಲ್ ಆಗಿದ್ದು, ಸ್ಥಳೀಯವಾಗಿ ಹೊಸದಾಗಿ ಎಸ್ಐಆರ್ ಕೆಲಸವನ್ನು ಮಾಡಿಸಬೇಕು ಎಂದು ಅನೇಕರು ಒತ್ತಾಯಿಸುತ್ತಿದ್ದಾರೆ. ವೈರಲ್ ಆಗಿರುವ ವಿಡಿಯೋ ಇಲ್ಲಿದೆ, ನೋಡಿ, ಗಮನಿಸಿ. ಈಗ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಕೊಡ್ತಾರಮ್ಮ? ಎಷ್ಟು ಕೊಡ್ತಾ ಇದ್ದಾರೆ? 10 ತಿಂಗಳಿಗ? ಯಾರು ಹೇಳಿದ್ದು? ಹಾಂ, ಯಾರು ನಿಮ್ಮ ಸೇರಿಸಿದವ್ರು? ಯಾರು? ಹಾಂ ಹಾಂ. ಏನು ಆಯಮ್ಮಂದು ಏನು ಕೆಲಸ? ನಿನ್ಯಾರಪ್ಪ ಸೇರಿಸಿದ್ದು? ಹಾಂ ಹಾಂ, ವೀಣಮ್ಮ ಯಾವರು? ಹಾಂ, ನಿಂದೇನು ಕ್ವಾಲಿಫಿಕೇಷನ್ನು? ಹಾಂ ಹಾಂ ಹಾಂ. ನಿಮ್ಮದು ನೇಟಿವ್ ಪ್ಲೇಸ್ ಯಾವುದಪ್ಪ? ಹಾಂ ಹಾಂ, ಎಲ್ಲಿ ನೀನು ನೇಟಿವ್ ಪ್ಲೇಸ್ ಯಾವುದು? ಹಾಂ, ಕಸವನಹಳ್ಳಿ. ಯಾರ ಮಗ ನೀನು? ಹಾಂ, ಆಯಿತು. ಈಗ ಮೇಡಮ್ಮು ಏನೋ ಅವರು ಗೌರ್ಮೆಂಟ್ ಸ್ಕೂಲಿಂದ ಬಂದಿದ್ದಾರೆ. ನೀವು ಈಗ SIR ಮಾಡ್ತಾಯಿದ್ದೀರ. ಮಾಡಬೇಕಾದ್ರೆ ಈಗ ಹೇಳಿದ್ರು ಫಸ್ಟು, ಇಲ್ಲ ಸರ್ ನಮಗೇನು ಕಾಸೇ ಕೊಡ್ತಾ ಇಲ್ಲ ಸರ್ಕಾರದವರು, ಸುಮ್ಮನೆ ಕಳಿಸಿದ್ದೀರಾ ಅಂತ ಹೇಳ್ತೀರಾ. ಹಾಂ, ಈಗ ಹೇಳ್ತಾಳೆ ಅಮ್ಮ, ಇಲ್ಲ ನಮ್ಗೆ 18,000 ಮಾತಾಡಿದಾರೆ ಅಂತ ಹೇಳ್ಬಿಟ್ಟು ಮಾತಾಡಿದೆ. ನಿನ್ಗೆ ಆಯ್ತಮ್ಮ, ನೀನೀಗ ಬೆಲ್ ಹೊಡ್ಕೊಂಡು ಬರ್ತೀಯ. ವಯಸ್ಸಲ್ಲಿ ನಮ್ಮ ತಂದೆಗೆ 88 ವರ್ಷ, ನಮ್ಮ ತಾಯಿಗೆ 84 ವರ್ಷ. ನಮಗೇನು ಪರಿಚಯ? ನಮ್ಮ ಟೀಚರ್ ಏನೋ ಗೌರ್ಮೆಂಟ್ ಟೀಚರು ಪರಿಚಯ ಇದೆ, ನಾವು ಬಾಗಿಲು ತೆಗೆದ್ರಿ. ನೀವು ಏನು ನೀವು SIR ಡ್ಯೂಟಿ ಮಾಡ್ತಾ ಇದ್ದೆ ಅಂತ ಅಟ್ಲೀಸ್ಟ್ ಒಂದು ಐಡೆಂಟಿಫಿಕೇಶನ್ ತಗೊಂಬನ್ನಿ. ಅದು ಇಲ್ವಲ್ಲ ನಿಮ್ಮ ಹತ್ರ. ಹೆಂಗೆ ನಾವು ನಂಬೋದು ಮೇಡಮ್? ಈಗ ಇದ್ರ ಮೇಲೆ ಏನು ನೀವು ಕ್ರಮ? ಈಗ ನಿಮಗೆ ಯಾರು ಕಳಿಸಿದ್ದು ದಯವಿಟ್ಟು ಕರೆಕ್ಟಾಗಿ. ಹಾಂ, ಅಲ್ಲ, ಆಯ್ತು ಮೇಡಮ್. ಈಗ ನಾವ್ ಹೇಳೋದು, ಈಗ ಇವರಿಬ್ರು ಯಾರು? ಅಲ್ಲ, ನೀವ್ ಹೇಳಿ. ನೀವು ಟೀಚರ್ ತಾನೇ ಕರ್ಕೊಂಡ್ ಬಂದ್ರಿ, ನೀವ್ ಹೇಳಿ. ಯಾರೋ ನೀವು ದಾರಿಯವ್ರು ಕರ್ಕೊಂಬರೋದಲ್ಲಮ್ಮ. ನೀವ್ ಹೇಳಿ. ನಿಮಗೆ ಈಗ ಸರ್ಕಾರದವ್ರು ನಿಮ್ಗೆ ಏನಾದ್ರು ವಹಿಸಿದ್ರೆ, ಕೆಲಸ ವಹಿಸಿದ್ರೆ ನೀವು ಮಾಡ್ತಾ ಇದ್ದೀವಿ. ಇವರಿಬ್ರನ್ನ ಯಾಕೆ ಕರ್ಕೊಂಬಂದ್ರಿ? ಇವೆಲ್ಲ ಏಜೆಂಟ್, ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನೀವು ಸರ್ಕಾರದ ಕೆಲಸ ಮಾಡಿ. ನೀವು ಟೀಚರ್ಗಳಾಗಿ ನೀವು ಕಾಂಗ್ರೆಸ್ ಏಜೆಂಟ್ ಕೆಲಸ ಮಾಡ್ತೀರಾ ದಯವಿಟ್ಟು? ಅಲ್ಲಮ್ಮ, ಆಯ್ತು. ಇವರಿಬ್ರು ಯಾರೋ ಅಂದ್ರೆ ನಿನಗೆ ಗೊತ್ತಿಲ್ಲ ಅಂತೇಳಿ ಯಾರೋ ಲಲಿತಮ್ಮ ಅಂತಾರೆ, ಇನ್ನೊಬ್ರು ಯಾರೋ ಹೆಸರು ಹೇಳ್ತಾರಲ್ಲ. ಒಂದು ಹೆಣ್ಣು ಮಗು ಬಂದಿದ್ದಾರೆ, ಮತ್ತೆ ಇಲ್ಲೊಬ್ಬರು ಯಾರೋ ಬಂದಿದ್ದಾರೆ, ಮತ್ತೆ ನಮ್ಮ ಟೀಚರ್ ಬಂದಿದ್ದಾರೆ. ಇವ್ರನ್ನ ಕೇಳಿದ್ರೆ ಯಾರು ಕಳಿಸಿದ್ದು ಅಂದರೆ ನಮಗೆ ಗೊತ್ತಿಲ್ಲ ಅಂತಾರೆ. ಏನು ಅರ್ಥ ಇದು? ಯಾವ ಥರ ಇವರು SIR ಮಾಡ್ತಿರೋ ಒಂದು ಅರ್ಥ ಆಗ್ತಾಯಿಲ್ಲ. ಈಗ ನಮ್ಮ ಗೌರ್ಮೆಂಟ್ ಟೀಚರು ಬಂದಿದ್ದಾರೆ ಮೇಡಮ್. ಈಗ ಇವ್ರ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಇವರಿಬ್ರು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಅವರಿಬ್ರು ಬಂದು ಸ್ಕೂಲ್ ಹತ್ರ ಬಂದ್ರು. ಏನಂತ? ಸ್ಕೂಲ್ ಹತ್ರ ಬಂದ್ರು ಒಂದಿನ. ಸರ್ವೆ ಮಾಡ್ತಿದ್ವಿ. ನೀವು 472 ಯಾರು ಅಂದ್ರು, ನಂದು ಅಂದೆ. ಆಯ್ತು, ಕರೆಕ್ಟ್ ಮೇಡಮ್. ನಾನು ಹೇಳೋದು, ನಮ್ಮ ರಿಕ್ವೆಸ್ಟ್ ಏನು ಗೊತ್ತಾ? ಈಗ ನೀವು ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಇವರಿಬ್ರು ಯಾಕೆ ಬಂದರು? ನಿಮ್ಗೆ ಇವ್ರಿಗೇನಾದರೂ ಒಂದು ಅಥಾರಿಟಿ ಇರಬೇಕಲ್ಲ. SI ಮತ್ತೆ ಹೆಂಗೆ ನೀವು ಕರ್ಕೊಂಬರ್ತೀರಾ?
ಯಾರು ಕಳ್ಸಿದ್ದಾರೆ ಅಂತ ಹೇಳಿ ಅಲ್ಲ ಯಾರೇ ಕಳಿಸಿ ನೀವು ಮಾಡ್ತಾ ಇರೋದು 100% ರಾಂಗ್ ಅಲ್ಲ. ದಯವಿಟ್ಟು ನಾನು ಮಾತಾಡೋದನ್ನ ನೀವು ತಪ್ಪು ತಿಳ್ಕೊಂಬೇಡಿ. ನೀವು ಒಬ್ರು ಗೌರ್ಮೆಂಟ್ ಎಂಪ್ಲಾಯ್. ಈಗ ಇವ್ರು ಹೇಳ್ತಾರೆ ನಮಗೆ ಯಾರೋ ಅವರು ಯಾರವರು ಹೇಳಿದ ಹೆಸರು ಹಾಂ ರಮಾ ರಾಜಶೇಖರ್ ರೆಡ್ಡಿ ಸಾರ್ ಕಳಿಸಿದ್ರು ಅಂತಾರೆ. ಇವ್ರು ನೋಡಕ್ ಹೋದ್ರೆ ಕಾಂಗ್ರೆಸ್ ಏಜೆಂಟ್ ತರ ಇದ್ದಾರೆ ಇವರಿಬ್ರು. ಇಲ್ಲ ಅಲ್ಲ, ರಮಾ ರಾಜಶೇಖರ್ ರೆಡ್ಡಿ ಅಂದ್ರೆ ಯಾರಮ್ಮ ರಮಾ ರಾಜಶೇಖರ್ ರೆಡ್ಡಿ? ನಮ್ಗೆ ಹೇಳಿದ್ ಲಲಿತಕ್ಕ ಇದ್ರ ಕೆಲಸ. ಯಾರು ಲಲಿತಕ್ಕ? ಯಾರು? ಅದೇ ಅವರು ಬಸ್ ಸ್ಟಾಪ್ ಅಲ್ಲಿ ಯಾವ ಅಂಗಡಿ? ಸೈಬರ್ ಅಂಗಡಿ ಇಟ್ಕೊಂಡು ಇದು ಫೇಕ್ ತರ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಮಾತಾಡ್ಲಿ ಅಣ್ಣಂಗೆ. ಯಾರಕ್ಕೂ ಈ ತರ ನೋಡಿ ಇಂಥವರೆಲ್ಲ ಮಾಡೋ ಸರ್ಕಾರ ಕಳಿಸ್ಬೇಕು, ಸರ್ಕಾರ ಮಾಡ್ತಾ ಇದೆ. ಯಾರೋ ಲಲಿತಕ್ಕ ಅಂತ ಹೇಳ್ತಾರೆ, ಇನ್ಯಾರೋ ರಮಾ ರಾಜಶೇಖರ್ ರೆಡ್ಡಿ ಅಂತ ಹೇಳ್ತಾರೆ. ಏನಿವೆಲ್ಲ ನೀವು ಗೌರ್ಮೆಂಟ್ ಟೀಚರ್ಸ್ ಬರಬೇಕಾದ್ರೆ ಯೋಚನೆ ಮಾಡ್ಬೇಕು ಮೇಡಮ್, ದಯಮಾಡಿ. ಇಲ್ಲ ನೀವು ದಯವಿಟ್ಟು ಇದು ಅಫೆನ್ಸ್ ಅಲ್ಲ, ಯಾರೇ ಆಗಿ ದಿಸ್ ಇಸ್ 100% ಅಫೆನ್ಸ್ ಮೇಡಮ್. ಇದು ಮೈ ರಿಕ್ವೆಸ್ಟು. ನೀವು ಬರಬೇಕಾದ್ರೆ ವಿತ್ ಗೌರ್ಮೆಂಟ್ ಪರ್ಮಿಷನ್ ತಗೊಂಡ್ಬರ್ಬೇಕು. ವಿತೌಟ್ ಗೌರ್ಮೆಂಟ್ ಪರ್ಮಿಷನ್ ನೀವು ಹೆಂಗೆ ಬರೋದು? ಹೂ ಇಸ್ ರಮಾ ರಾಜಶೇಖರ್ ರೆಡ್ಡಿ? ಅವ್ರಿಗೂ SIRಗೂ ಏನು ಸಂಬಂಧ? ಈಗ ಹೆಣ್ಣು ಮಗು ಹೇಳ್ತಾರೆ ನನಗೆ ರಮಾ ರಾಜಶೇಖರ್ ರೆಡ್ಡಿ ಕಳಿಸಿರು ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾರು ಕಳಿಸ್ರಪ್ಪ ಮರಿ? ನಿಮ್ಗೆ ಯಾರು ಕಳಿಸಿದ್ರು? ಹಾಂ ಹಾಂ ಯಾರು? ವೀಣಮ್ಮ? ಅವ್ರ ನಂಬರ್ ಕೊಡಪ್ಪ, ಮಾತಾಡಲಿ ಅವರು. ಅಲ್ಲ ನಿನಗೆ ABCD ಗೊತ್ತಿಲ್ವಲ್ಲ ನೀನು ಯಾರು ಕಳಿಸಿದ್ರು ಅಂತ ಗೊತ್ತಿಲ್ಲ. ಹೆಂಗ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ನಾವು SIR ಇದು ಮಾಡಿಸೋದು, ನಿಮ್ಮ ಹತ್ರ ಕೆಲಸ ಮಾಡಿಸೋದು. ಏನು ಗೊತ್ತಿಲ್ಲ, ಯಾವ ಊರು ಅಂದರೆ ಹೇಳೋಕ್ಕೆ ಗೊತ್ತಿಲ್ಲ, ಯಾರು ಕಳಿಸಿದ್ರು ಅಂತ ಯಾರ್ಯಾರ ಹೆಸರು ಹೇಳ್ತೀಯಾ? ಹಾಂ ಯಾರಮ್ಮ ಕೊಡು ಅವರು? ನಿಮ್ಮ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ. ಇದು ದಯವಿಟ್ಟು ನೀವು ಗೌರ್ಮೆಂಟ್ ಥ್ರೂ ಬನ್ನಿ. ಇಲ್ಲ ಏನಾದರೂ ಒಂದು ಐಡೆಂಟಿಫಿಕೇಷನ್ ಇರಬೇಕಲ್ರಿ. ಏನು ಹೇಳಿದ್ರೆ ಹಿಂಗೆ ಬರ್ತಿರಲ್ಲ ನೀವು. ಹಾಂ ಯಾರವರು? ಹಾಂ ಯಾರಮ್ಮ? ಹಲೋ ಯಾರು ನೀವು? ಯಾವ BLO ಹೇಳಿದ್ದಾರೆ? ಯಾರು ನಿಮ್ಮ BLO ಯಾರು? BLO ಯಾರು ರೀ? ಸರ್ಕಾರದಿಂದ ಕಳಿಸಿದಾರೇನ್ರಿ? ಎಲ್ಲಿಗಪ್ಪ ನಿಮ್ದು ಯಾವ್ರಮ್ಮ? ಇವ್ರಿಗೊಂದು ಐಡೆಂಟಿಫಿಕೇಶನ್ ಕೊಡು. ಏನು ಐಡೆಂಟಿಫಿಕೇಶನ್ ಇಲ್ಲ, ನಮ್ಗೊಂದು ಟೀ ಕೊಡಲ್ಲ ಸರ್, ಕಾಫಿ ಕೊಡಲ್ಲ, ನಮಗೆ ಏನು ₹1 ಕಾಸು ಕೊಡಲ್ಲ ಅಂತ ಕಳಿಸಿದಾರಲ್ಲ. ಯಾರೋ ಇಬ್ಬರನ್ನ ಕಳಿಸಿದ್ರಲ್ಲ ನೀವು. ಅವ್ರು ಕೇಳಿದ್ರೆ ಏನು ಕೊಡಲ್ಲ ನಮಗೆ ಅಂತ ಹೇಳ್ತಾರೆ. ಆಯಿತು, ಟೀಚರ್ಸಿಂದ ಬರಬೇಕಾದ್ರೆ ಇವ್ರು ನೋಡಿ ನಮ್ಗೆ ಗುರುತು ಪರಿಚಯ ಇಲ್ಲ. ನಾವು ಹೆಂಗಿಂಥವ್ರಿಗೆಲ್ಲ ನಾವು ಮನೆಗೆ ಬಿಟ್ಕೊಳೋದು ಹೆಂಗಮ್ಮ? ಈಗ ನಮ್ಮ ಟೀಚರ್ ಮೇಡಮಿಂದ ನಮ್ಗೆ ಪರಿಚಯ ಇದ್ದಾರೆ. ಯಾರು ಇವೆಲ್ಲ ಮಾಡಿಸೋದು ನಿಮಗೆಲ್ಲ? ನೋಡಿದ್ರ SIR ಕೆಲಸಕ್ಕೆ ಹೋದವರ ಜೊತೆಯಲ್ಲಿದ್ದವರು ಹೇಳಿದ ಮಾತನ್ನು. ಕಡಪ ರಾಜಶೇಖರ್ ರೆಡ್ಡಿ ತಮಗೆ ಬೇಕಾದಂಥ ಕಡೆಗಳಲ್ಲಿ ಖಾಸಗಿಯಾಗಿ ದುಡ್ಡು ಕೊಟ್ಟು SIR ಮಾಡಿಸಿರುವುದು ಖಚಿತವಾಗಿದೆ ಎಂದು ಹೇಳಲಾಗುತ್ತಿದೆ. ಇದರಿಂದಾಗಿ ವಿರೋಧ ಪಕ್ಷದ BJP ಮುಖಂಡರು ಕೂಡ ಕೆಂಡಾಮಂಡಲವಾಗಿದ್ದಾರೆ. ಇನ್ನು ಕಾಂಗ್ರೆಸ್ನ ಕೆಲವು ಮುಖಂಡರು ಕಡಪ ರಾಜಶೇಖರ್ ರೆಡ್ಡಿ ಅವರ ಕಾರ್ಯವನ್ನು ವಿರೋಧಿಸುತ್ತಿದ್ದಾರೆ. ಕಸವನಹಳ್ಳಿಯಲ್ಲಿ SIR ಪ್ರಕ್ರಿಯೆ ಸಮರ್ಪಕವಾಗಿ ನಡೆದಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.